ಹಾಯ್ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಸೋಯಾ ಪಲಾವನ್ನು ಮಾಡತ್ತೀನಿ. ಇಲ್ಲಿ ಕುಕ್ಕರನ್ನು ಇಟ್ಕೊಂಡಿನಿ. ಅದಕ್ಕೆ 2 ಸ್ಪೂನ್ ಅಟ್ಟ ಎಣ್ಣೆಯನ್ನು ಹಾಕೊಳ್ಳೋಕತ್ತೀನಿ. ನಾನು 1 ಸ್ಪೂನ್ ಅಟ್ಟ ತುಪ್ಪನ ಹಾಕೊಳ್ಳೋಕತ್ತೀನಿ. 1 ಚಕ್ಕೆಯನ್ನು ಹಾಕೊಂಡಿನಿ. 2 ಲವಂಗನ ಹಾಕೊಳ್ಳೋಕತ್ತೀನಿ. 2 ಏಲಕ್ಕಿಯನ್ನು ಹಾಕೊಳ್ಳೋಕತ್ತೀನಿ. 2 ಎಲೆಗಳನ್ನು ಹಾಕೋತೀನಿ. ನಾ ಇಷ್ಟ ಸಿಂಪಲ್ಲಾಗಿ ಮಾಡತ್ತೀನಿ, ಇಷ್ಟ ಹಾಕೋತೀನಿ. ನೀವಿನ ಮಸಾಲೆಗಳನ್ನು ಹಾಕೋಬಹುದು. 1 ಉದ್ದ ಕಟ್ ಮಾಡಿದ್ದು ಈರುಳ್ಳಿಯನ್ನು ಹಾಕೋತೀನಿ. ಹಾಕಿದ್ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡತ್ತೀನಿ. ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಹಾಕೋತೀನಿ. 2 ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಹಾಕೋತೀನಿ. ಸ್ವಲ್ಪ ಅವನು ಫ್ರೈ ಮಾಡತ್ತೀನಿ. ಇದಕ್ಕೆ 1 ಟೊಮಾಟೋವನ್ನು ಹಾಕೊಳ್ಳೋಕತ್ತೀನಿ. ನಾನು ಹಾಕಿದ್ಮ್ಯಾಗ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡತ್ತೀನಿ. ಇದಕ್ಕೆ ಬೀನ್ಸ್ ಹಾಕೊಂಡಿನಿ. ನಾನು ಸ್ವಲ್ಪ 1 ಕ್ಯಾರೆಟ್ ಹಾಕೊಂಡಿನಿ. ಸ್ವಲ್ಪ ಒಟಾಣಿ ಕಾಳನ್ನು ಹಾಕೊಂಡಿನಿ. ನೀವಿನ್ನ ಬೇಕಾದ್ರೆ ತರಕಾರಿಗಳನ್ನು ಹಾಕೋಬೋದು. ನಾನು ಇಷ್ಟ ಹಾಕೊಂಡಿನಿ. ಇಲ್ಲಿ ಸ್ವಲ್ಪ ಅರಿಶಿಣ ಹಾಕೊಂಡಿನಿ, ಸ್ವಲ್ಪ ಉಪ್ಪು ಹಾಕೊಂಡಿನಿ. ಸೋಯಾನ ನೆನೆಸಿ ಇಟ್ಕೊಂಡಿದ್ದು ನಾನು. ನೆನೆಸಿ ಅದರೊಳಗೆ ನೀರೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಮೊಸರು, ಖಾರ, ಉಪ್ಪು ಹತ್ತಿ ಹಾಕಿ ನೆನೆಯಾಕ ಬಿಟ್ಟಿದ್ದೀನಿ ನಾನು. 1 ನಿಮಿಷ ಹಾಕ್ಕೊಂಡಿನಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ಮ್ಯಾಗ ಇವಾಗ ಇದು 1 ನಿಮಿಷ ಕುದಿಬೇಕು. ನೋಡಿ ಕುದತಿ. ಬಾಸ್ಮತಿ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ನೆನೆಯಾಕ ಇಟ್ಟಿದ್ದಾನ, ಅವನ್ನ ಹಾಕೊಂಡಿನಿ. ಹಾಕಿದ್ಮ್ಯಾಗ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕೊಳತ್ತೀನಿ ನಾನು. ಹಾಕಿದ್ಮ್ಯಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 1 ಸೀಟಿ ಹೊಡ್ಯಾಕೆ ಇಟ್ಟಿದ್ದು ನಾನು. ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ ಇವಾಗ ಒಂದೇ ಸೀಟಿಯನ್ನು ಹೊಡೆದೈತಿ. ಇವಾಗ ತೆಗೆದು ತೋರ್ಸಾತೀನಿ. ನೋಡಿ ಮಸ್ತ್ ಆಗೈತಿ ಪಲಾವು. ಸಿಂಪಲ್ಲಾಗಿ ಏನು ಮಸಾಲೆಗಳು ಇರ್ಬೋಂಗಿಲ್ಲ, ಏನಿಲ್ಲ, ದಿಢೀರಾಗಿ ಮಾಡ್ಕೋಬೋದು. ಮಸ್ತ್ ಆಗೈತಿ. ಈ ಥರ ಮಾಡಿ ಮಕ್ಕಳು ಲಂಚ್ ಬಾಕ್ಸಿಗೆ ಕೊಡ್ಬೋದು. ಇವಾಗ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಂಡಿನಿ. ನಾವು ಬೆಳಿಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ಸಿಂಪಲ್ಲಾಗಿ ನೋಡಿ ಮಸ್ತ್ ಆಗೈತಿ. ನೀವೇನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.